ಬಾಯಿಗೆ ಬಂದಂಗೆ ಮಾತಾಡಿದರು. ಮುಗ್ದರಂದ್ರೆ ಏನು ಅರ್ಥ ತೀರ ಏನು ಮುಗ್ದಿರಿಲ್ಲ, ನಮಗೂ ಎಲ್ಲ ತಿಳಿದೆ, ನಾವು ಎಜುಕೇಟೆಡ್ ಅದೇವಿ, ನಾವು ರಾಜಕಾರಣಿ ಸಣ್ಣದಿದ್ದಾಗಿಂದ ನಮ್ಮ ಮನೆತನ ರಾಜಕಾರಣಿ ಇದೆ. ಆ ಥರ ಅವಾಚ್ಯ ಶಬ್ದ ಮಾತಾಡೋದು ನಮಗೆ ರೂಢ ಇಲ್ಲ. ನಮ್ಮ ತಾಯಿ ತಂದೆರು ನಮಗೆ ಸಂಸ್ಕಾರ ಕಳಿಸಿದ್ದಾರೆ. ಅದಕ್ಕೆ ನನಗೆ ಇವತ್ತು ನಿಮ್ಮೆಲ್ಲರ ಮುಂದೆ ಹೇಳಬೇಕಂತ ನಾನು ಇಷ್ಟು ದಿವಸ ಸುಮ್ಮನೆ ಇದ್ದೆ ಇರಲಿ ಅಂತ. ಆದರೆ ಇವತ್ತು ನನಗೆ ಹೇಳ್ಬೇಕನ್ನಿಸ್ತು, ಅದಕ್ಕೆ ಬಂದು ನಾನು ಹೇಳ್ತಾ ಇದ್ದೇನೆ ನಿಮ್ಮೆಲ್ಲ. ಇಲ್ಲ 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 ನನ್ನ ಫೋಟೋ ಹಾಕಿದಾರ್ರಿ. ಇದು ಸೋಷಿಯಲ್ ಮೀಡಿಯಾದಾಗ ಟ್ರೋಲ್ದಾಗ ನನ್ನ ಫೋಟೋ ಹಾಕಿ ಏನೂ ಅಭಿವೃದ್ಧಿ ಆಗಿಲ್ಲ ಅಂತ, ಏನೂ ಮಾಡಿಲ್ಲ ಇವರು, ನಾಚಿಕೆ ಬರಬೇಕು ಅಂತ ಹೇಳಿ ಹಾಕ್ತಾನೆ ಹುಡುಗ. ಸೋಷಿಯಲ್ ಮೀಡಿಯಾದಾಗ. ಇಲ್ಲ 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 ನಮ್ಗೇನೆ 20 ವರ್ಷ ಯಾರು ಜಗದೀಶ್ ಶೆಟ್ಟರ್ ಮಾಡಿದಾರ್ರಿ ಇಲ್ಲಿ ಬೆಳಗಾವಿಂದ. 20 ವರ್ಷ ಯಾರು ಮಾಡಿದಾರ್ರಿ? ಸುರೇಶ್ ಅಂಗಡಿ ಅವರ ಮಾಡಿದಾರಲ್ರಿ. ಮತ್ತ ಅದೇ ಇರಲ್ಲ ಮತ್ತೆ ಇಲ್ಲದಕ್ಕೆ ಈ ತರ ಎಲ್ಲ ಇನ್ನೂ ಇದ್ರೆ ಇನ್ನೂ ಅನೇಕ ಯೋಜನೆಗಳನ್ನು ತಗೊಂಡ್ಬರ್ತಿದ್ರು ಸರ್, ಅಭಿವೃದ್ಧಿ ಆಗ್ತಿತ್ತು. ಅದೆಲ್ಲ ಗೊತ್ತೈತೆ ಅವ್ರಿಗೆ. ಮಗನ್ ನಿಲ್ಸಿದಾರ, ಹತಾಶೆ ಆಗಿ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಕೊಡೋಣರಲ್ಲ, ನೋಡೋಣ ಅದನ್ನೇನು ಕೇಳ್ಕೊಂಡು. ಇದು 17 ವರ್ಷದ್ದು, ನಂದು ಪಿರಿಯಡ್ 3 ವರ್ಷದ್ದು. ಸರ್ದು 17, ನಂದು 3 ವರ್ಷದ್ದು ಪಿರಿಯಡ್ದು. ಇದೆಲ್ಲ 16,495 ಕೋಟಿ ನಾವು ಅನುದಾನ ತಗೊಂಡ್ಬಂದಿದ್ದೇವೆ ಬೆಳಗಾವಿ ಸಿಟಿ. 17 ಅಲ್ಲ 20 ವರ್ಷದ್ದು. ವಿಡಿಯೋ ಬಿಡುಗಡೆ ಆಗಿದಾರಲ್ಲ ಸೋಷಿಯಲ್ ಮೀಡಿಯಾದಾಗ. ಕಂಪ್ಲೇಂಟ್ ಏನು ಕೊಡೋದು ನೋಡಿ. ಏನ್ರಿ? ಇಲ್ಲ ಅದನ್ನ ನೋಡ್ಕೊಂಡು ಇದು ಮಾಡ್ತೀವಿ, ಆಮೇಲೆ ಮಾಡ್ತೀವಿ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ನಮ್ದು ಮೋದಿಜಿ ಅವರು ಇವಾಗ 3ನೇ ಬಾರಿ ಪ್ರಧಾನಮಂತ್ರಿ ಆಗಲೇಬೇಕು. ಅವ್ರು ನಮ್ಮ ದೇಶ ಉಳಿಬೇಕಂತಂದ್ರೆ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಅವರು ಇಟ್ಕೊಂಡು ಬಂದಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ 500 ವರ್ಷದಿಂದ ರಾಮ ಮಂದಿರ ಮಾಡಿದ್ದಾರೆ. ನಮ್ಮ ದೇಶ ಆರ್ಥಿಕವಾಗಿ ಈಗ 60 ವರ್ಷ ಇಲ್ಲದ 10 ವರ್ಷದಾಗ ದೇಶ ಎಷ್ಟು ಮುಂದೆ ಬಂದಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ. ಅದಕ್ಕೆ ನೀವು ಈಗ ನಮ್ಮ ಅಧಿಕೃತ ಅಭ್ಯರ್ಥಿ ಆದ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯಿಂದ ನಿಂತಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಜನರಿಗೆ ಹೇಳಕ್ ತಿಳಿಸ್ತೀನಿ, ನಿಮ್ಮ ಮತವನ್ನು ಬಿಜೆಪಿಗೆ ಹಾಕಿ ಸರ್ ಹೆಂಗೆ 20 ವರ್ಷ ಆರಿಸಿ ತಗೊಂಡ್ಬಂದಿದ್ದೀರಿ. ಅಭಿಮಾನಿ ಇಲ್ದ ಮಂದಿ ವೋಟ್ ಹಾಕೋದಿಲ್ಲ. ಪ್ರೀತಿ ವಿಶ್ವಾಸದಿಂದ ಸರ್ನ 20 ವರ್ಷ ಆರಿಸಿ ತಗೊಂಡ್ಬಂದಿದ್ದಾರೆ. ನನ್ನೂ 1 ವರ್ಷ ಒಂದು ಸತಿ ಆರಿಸಿ ತಗೊಂಡ್ಬಂದಿದ್ದಾರೆ. ಅದಕ್ಕೆ ನಾನು ಜನರಿಗೆ ಹೇಳಲು ಬಯಸುತ್ತೇನೆ, ಇದು ಸರ್ತೆ ನಮ್ಮ ಜಗದೀಶ್ ಶೆಟ್ಟರ್ ಅವರು ಯಾರು ಹೊರಗಿನವರಲ್ಲ. ಅವರು ಮಾಜಿ CM, ಕರ್ನಾಟಕದ ಮಾಜಿ CM ಮತ್ತು 2 ಸರಿ ಇಲ್ಲಿ ಉಸ್ತುವಾರಿ ಆಗಿದ್ದಾರೆ. ಅದಕ್ಕೆ ಮತ್ತು ಬಿಜೆಪಿ ಪಾರ್ಟಿ ಕಟ್ಟಲಿಕ್ಕೆ ಸರ್ ಜೊತೆ ಅವರು ಸಾಥ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ನಿಮ್ಮ ಜನರಿಗೆ ಹೇಳಲು ಬಯಸುತ್ತೇನೆ, ನಿಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ಅವರನ್ನು ಹೆಚ್ಚಿನ ಮತಗಳಿಂದ ಆರಿಸಿ ತಗೊಂಡ್ಬರ್ಬೇಕಂತ ಎಲ್ಲರನ್ನೂ ನಾನು ಕೇಳಿಕೊಳ್ಳುತ್ತೇನೆ. ನಮಸ್ಕಾರ. ಇಲ್ಲ ಅದೆಲ್ಲ ಸುಮ್ಮನೆ ಎಬ್ಸಾಕತಾರ್ರಿ, ಅವರೆಲ್ಲ ಸುಮ್ಮನೆ ಎಬ್ಸಾಕತಾರ. ಅವ್ರನ್ನ ಅದ್ರದ್ದು ಉಸ್ತುವಾರಿ ಇದ್ರ ಆಕ್ಸಿಜನ್ ಇಲ್ಲೂ ತಗೊಂಡ್ಬಂದಿದ್ದಾರೆ. ಅವ್ರು ಹೇಳ್ತಾರ್ರಿ, ಹಂಗೆ ಎಲ್ಲಾನು ಹೇಳಾಕತ್ತಾರ ಅವ್ರು. ಅದಕ್ಕೆ ಈಗ ಪ್ರೆಸ್ ಮೀಟ್ ಮಾಡೋದು ಬಂತ ನನಗೆ. ಅವ್ರು ಹಂಗ ಸುಳ್ಳು ಹೇಳಾಕತ್ತಾರ ಅನ್ನೋದಕ್ಕೆ ಪ್ರೆಸ್ ಮೀಟ್ ಮಾಡೋದು ಬಂತ. ಅನ್ಯಾಯ ಯಾಕೆ ಮಾಡ್ತಾರ್ರಿ? ಅವ್ರು ಅಲ್ಲಾವ್ರಿದ್ರು ಅಲ್ಲಿ ತಗೊಂಬಂತಾರ್ರಿ. ಈಗ ಇಲ್ಲಿ ಯಾರಾದ್ರೆ ಇಲ್ಲಿ ತಗೊಂಬರ್ತಾರ್ರಿ. ಅಲ್ಲಿ ಯಾಕೆ ತಗೊಂಡ್ ಹೋಗ್ತಾರ್ರಿ? ಇಲ್ಲಿ ಜನ ಹರಿಸಿರ್ತಾರಲ್ಲ. ಏನು ಮಾಡಿಲ್ಲ ಅನ್ನಕ್ಕೆ ಏನು ಕಾರ್ಯ ಇದು ಇರ್ತೈತಲ್ಲ, ಕೆಲಸ ಇರ್ತಾವ, ಅದನ್ನ ಮಾಡಿದಾರ್ರಿ. ಏನು ಮಾಡಿಲ್ಲ ಅನ್ನಕ್ಕೆ ಏನು ಇಲ್ಲ ರೀ. ಹೌದು, ಅದೇ ತರ ಆಗಿದೆ ಅವ್ರಿಗೆ. ಯಾಕಂದ್ರೆ ಮಾಡಿದಿಷ್ಟು ಅಭಿವೃದ್ಧಿ ಇದ್ರು ಅವ್ರಿಗೆ ಕಾಣಿಸ್ತಾ ಇಲ್ಲ. ಅದು ಸೋಲೋ ಭಯದಲ್ಲಿ ಬಾಯಿಗೆ ಬಂದದ್ ಮಾತಾಡಕತ್ತಿದ್ದಾರೆ ಅವರು. ಅಲ್ರಿ, ಕರೆ ಇದ್ದಿದ್ದ ಸುಳ್ಳು ಹೇಳಿದ್ರೆ ಮನುಷ್ಯಾಗ ಸಿಟ್ಟು ಬರ್ತೈತಿ. ಇದ್ದಿದ್ದು ಹೇಳ್ಬೇಕು. ರಾಜಕಾರಣ ಮಾಡ್ಲಿ ಎಲ್ಲದ್ರೊಳಗೂ. ಅದು
ಅವ್ರ ಅವ್ವ ಮಾಡೋದಲ್ದ ಮಗ ಬಾಯಿಗೆ ಬಂದಂಗೆ ಹಾಕಿದ್ರಲ್ಲ, ಅದಕ್ಕೆ ನನಗೆ ಸಿಟ್ಟು ಬಂತು. ಅವ್ರ ಅವ್ವ ಹೇಳಿ ಪಾಲಿಟಿಕ್ಸ್ ಮಾಡಾಕತ್ತಿದ್ದಾಳ, ಇವ್ ಇನ್ನ ಏನೂ ಇಲ್ದ ಈಗ ಹೆಜ್ಜೆ ಇಡಾಕತ್ತದಾನು, ಏನೂ ಮಾಡಿಲ್ಲ ಅಂತ ಹೇಳಿ ನಂದು ಫೋಟೋ ಹಾಕಿ ಟ್ರೋಲ್ ಹಾಕ್ತಾನೆ. ಅದಕ್ಕೆ ನನಗೆ ಸಿಟ್ಟು ಬಂತು. ನಾರ್ತ್ ಫಸ್ಟ್, ಉತ್ತರ ಕರ್ನಾಟಕದ ಆವಾಜ್.